ಮೈದಾನದಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಇವತ್ತು ಶಿಕ್ಷಣದಿಂದನೇ ಏನು ಬೇಕಾದರೂ ಸಾಧನೆ ಮಾಡಬಹುದು. ಶಿಕ್ಷಣದಿಂದ ನಾವು ನಾಗರಿಕತೆ, ಅಭಿವೃದ್ಧಿ, ಬೆಳವಣಿಗೆ ಹಾಗೆ ತಂದೆ ತಾಯಿಗಳಿಗೆ ಸೊತ್ತು ಮತ್ತು ದೇಶದ ಸೊತ್ತಕ್ಕಾಗ್ಬೋದು. ಅದಕ್ಕೆಲ್ಲ ಏನಪ್ಪ ಅಂತಂದ್ರೆ ಶಿಕ್ಷಣ ಬೇಕು. ಶಿಕ್ಷಣದಿಂದ ನಾವು ಏನು ಬೇಕಾದರೂ ಮಾಡ್ಬೋದು. ಮತ್ತು ಸಜ್ಜನಿಕತೆ, ನಾಗರಿಕತೆ, ಅಭಿವೃದ್ಧಿ, ಬೆಳವಣಿಗೆ ಇಂದ ಇವೆಲ್ಲ ಆಗಬೇಕಾದ್ರೆ ಶಿಕ್ಷಣ ಬೇಕು. ಮತ್ತು ನಾನು ನಮ್ಮ ಕಲೆಗಾರರು ಹೇಳಿದಂಗೆ ಒಂದು ತುಂಬ ಕೆಳಮಟ್ಟದ ವರ್ಗದಿಂದ ಹೋರಾಟ ಮಾಡ್ಕೊಂಡು ಬಂದು ಶಿಕ್ಷಣಕ್ಕೋಸ್ಕರ ಮತ್ತು ಕಷ್ಟಗಳನ್ನು ಅನುಭವಿಸಿಕೊಂಡು ಈ ಜಾಗದಲ್ಲಿ ನಾನು ಒಂದು ದೇವಾಲಯ ಮಾಡಿ ಒಂದು ಶಿಕ್ಷಣ ಸಂಸ್ಥೆ ಮಾಡಿ UKG LKGಯಿಂದ ಮತ್ತು ಡಿಗ್ರಿ ಕಾಲೇಜುಗಳಲ್ಲಿ ನಡೀತಾ ಇದ್ದು ಮತ್ತು ಸೂರ್ಯೋದಯ ಎಜುಕೇಷನ್ ಟ್ರಸ್ಟ್ ಕಡೆಯಲ್ಲಿ ಈಗಾಗಲೇ ನಾವು ಅಂಬೇಡ್ಕರ್ ವಿಶ್ವವಿದ್ಯಾನಿಲಯವನ್ನು ನಾವು ಇದು ಸ್ಥಾಪನೆ ಮಾಡೋದಕ್ಕೆ ನಾನು ಹೊರಟಿದ್ದು ತುಂಬ ನೋವುಗಳನ್ನು ಸಮಾಜದಲ್ಲಿ ಅನುಭವಿಸಿ ಜಾತೀಯತೆಯನ್ನು ಎದುರಿಸಿ ಹೋರಾಟ ಮಾಡಿ ಶಿಕ್ಷಣ ಪಡೆದು ಒಂದು ಪ್ರತಿಯೊಬ್ಬರಿಗೂ ಒಂದು ಉತ್ತಮವಾದ ಶಿಕ್ಷಣ ಸಿಗಬೇಕಂತೇಳಿ ನಾನು ಹಣ ತೊಟ್ಟು ಒಂದು ಸಮಾನತೆ ಗೋಸ್ಕರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೂರ್ಯೋದಯ ಶಿಕ್ಷಣ ಸಂಸ್ಥೆಯಿಂದ ಸಾಕಷ್ಟು ಈಗ ಸಂಸ್ಥೆಗಳು ಈಗ ಬೆಳೀತಾ ಇದೆ. ಈ ಸಂಸ್ಥೆಯಿಂದ ಒಂದು ಸಮಾಜಕ್ಕೆ ಕೊಡುಗೆ ಸಿಗಬೇಕು. ಶಿಕ್ಷಣ ಸಂಸ್ಥೆ ಅಭಿವೃದ್ಧಿಗೋಸ್ಕರ ನಾನು ಸಾಕಷ್ಟು ಹಣ ಕೊಟ್ಟು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀನಿ. ಶಿಕ್ಷಣ ನಾವು ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಹಣ ತೋರಿಸ್ತಾರೆ, ಆಸ್ತಿ ತೋರಿಸ್ತಾರೆ, ಆದರೆ ಶಿಕ್ಷಣ ಯಾರನ್ನೂ ತೋರಿಸೋಕ್ಕಾಗಲ್ಲ. ಅಂತೇಳಿ ಶಿಕ್ಷಕರ ಪಾತ್ರನೂ ಬೇಕು ಮತ್ತು ಮನೆಯಲ್ಲಿ ಪೋಷಕರ ಪಾತ್ರನೂ ಸಹ ಇದೆ. ಈ ಪೋಷಕರು ಮತ್ತು ಈ
ಪೋಷಕರು ಮತ್ತು ಶಿಕ್ಷಕರ ಪಾತ್ರಕ್ಕಿಂತ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯ ಬೇಕು. ವಿದ್ಯಾರ್ಥಿಗಳು ಇವತ್ತು ದೇಶದ ಸ್ವತ್ತು. ಉದಾಹರಣೆ ನಮಗೆ ಈಗ ನಾವು ಕಂಡಂಗೆ ನಮ್ಮ ದೇಶದ ಪ್ರಧಾನಿಗಳು ಒಬ್ಬ ಚಹಾ ಮಾರ್ತಕ್ಕಂಥ ಕುಟುಂಬದಿಂದ ಬಂದವರು. ಇವತ್ತು ಅವರು ವಿಶ್ವದಲ್ಲೇ ಹೆಸರು ಮಾಡಿದ್ದಾರೆ. ಕಾರಣ ಅವರಿಗೆ ಆ ಸ್ವಾಭಿಮಾನ, ಹಠ, ಒಂದು ಹೋರಾಟ ಮಾಡ್ಕೊಂಡು ಬಂದಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನು ದೇಶನ ಆಳ್ತಾ ಇದ್ದಾರೆ. ಆ ಉದಾಹರಣೆಗೆ ನಮ್ಮ ಪ್ರಧಾನಿಗಳೇ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಅದರಿಂದ ಶಿಕ್ಷಣ ಬೇಕು. ಮನುಷ್ಯನಿಗೆ ಶಿಕ್ಷಣ ಇದ್ದಿತ್ತು ನಾವು ಏನು ಸಂಪಾದನೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಶಿಕ್ಷಣವೇ ಮುಖ್ಯ. ಶಿಕ್ಷಣದಿಂದ ಮನುಷ್ಯ ಏನು ಬೇಕೋ ಅದು ಸಂಪಾದನೆ ಮಾಡ್ಬೋದು. ಸೊ ಅಂತೇಳಿ ನಾನು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಇಲ್ಲಿ ಸೇರ್ತಕ್ಕಂಥ ಕಲಾವಿದರಿಗೂ, ನಟರಿಗೂ, ಆಗ ನಮ್ಮ ಪೋಷಕರಿಗೂ, ನಮ್ಮ ವಿದ್ಯಾರ್ಥಿ ವೃಂದಗಳಿಗೂ, ವೆಲ್ ವಿಷರ್ ಸ್ನೇಹಿತರುಗಳಿಗೂ ಅವರಿಗೆ ಶುಭವಾಗಲಿ ಅಂತ ಈ ಒಂದು ಭಾಗದಲ್ಲಿ ಸೂರ್ಯೋದಯ ಶಿಕ್ಷಣ ಸಂಸ್ಥೆಯ ನೇತಾರರಾದಂಥ ಕಾರ್ಯದರ್ಶಿಗಳಾದಂಥ ಕೃಷ್ಣಪ್ಪನವರು 11ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡದಾದಂಥ ಜನಸಮೂಹ ಸೇರಿದೆ. ಪೋಷಕ ವರ್ಗದವರು, ವಿದ್ಯಾರ್ಥಿ ವೃಂದದವರು, ಶಿಕ್ಷಕರು, ಗಣ್ಯರು ಸೇರಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಅತಿಥಿಗಳಿಗೆ ಕರೆಸಿ ಗೌರವಿಸಿದ್ದಾರೆ. ಇವರ ಸಾಧನೆ ಕೇಳಿದ್ರೆ, ಇವರ ಹಿನ್ನೆಲೆ ಕೇಳಿದ್ರೆ ಭಾಳ ದೊಡ್ಡ ಹಿನ್ನೆಲೆ ಅಂತಂದರೆ, ಭಾಳ ಕೆಳಮಟ್ಟದಿಂದ ಜೀತದಿಂದ ಬಂದಂಥ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಶಿಕ್ಷಣಕ್ಕೋಸ್ಕರ ಪರದಾಡದಂಥ ವ್ಯಕ್ತಿ, ಸಮಾಜದಲ್ಲಿ ಶಿಕ್ಷಣಕ್ಕೋಸ್ಕರ ಕೆಳಮಟ್ಟದ ಜನಗಳನ್ನು ಯಾವ ರೀತಿ ದೂರ ಇಡ್ತಾರೆ ಅನ್ನೋದನ್ನು ತೋರಿಸ್ಕೊಟ್ಟಂಥ ವ್ಯಕ್ತಿ, ಅನುಭವಿಸಿದಂಥ ವ್ಯಕ್ತಿ. ಅವರು ಆ ಸಾಧನೆ ಹಠದಿಂದ ತಾನು ಓದಬೇಕು, ವಿದ್ಯಾವಂತನಾಗಬೇಕು, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು, ಸಮಾಜಕ್ಕೆ ನಾನು ಒಂದು ಆಸ್ತಿ ಆಗಬೇಕು ಅಂತ ಅಂದ್ಬಿಟ್ಟು ಪಣ ತೊಟ್ಟು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಸಮಾಜದ ಆಸ್ತಿಯಾಗಿದ್ದಾರೆ ಕೃಷ್ಣಪ್ಪನವರು. ಆ ಒಂದು ಅವರ ಸಮಾಜ ಸೇವೆಗೆ ನಾವು ಒಂದು ಅಳಿಲು ಸೇವೆ ಅಂತ ಇವತ್ತಿನ ದಿನ ಅವರ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ನಾವು ಭಾಗಿಯಾಗಿದ್ವಿ ವಾರ್ಷಿಕೋತ್ಸವದಲ್ಲಿ. ಭಾಳ ಖುಷಿಯಾಗುತ್ತೆ. ನಮಗೂ ಇಂಥ ಒಂದು ಸಮಾಜ ಸೇವೆಯಲ್ಲಿ ಒಂದು ಕರ್ತವ್ಯ ಆ ದೇವರು ಕೊಟ್ಟನಲ್ಲ ಅನ್ನೋದ್ರ ಮೂಲಕ ಈ ರೀತಿ ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಬೆಳಕಿಗೆ ಬರಬೇಕು. ಸೂರ್ಯೋದಯ ಚಾನಲ್ ಮೂಲಕ ನೀವೆಲ್ಲರಿಗೂ ಪ್ರಸಾರ ಮಾಡ್ತೀರಿ. ಇಂಥ ವ್ಯಕ್ತಿಗಳು ಬೆಳೀಲಿ, ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ಜನರಿಗೆ ಆದರ್ಶಪ್ರಿಯವಾಗಲಿ ಅಂತ ಅನ್ನೋದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮೂಲಕ.